ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವಿದ್ದೀವಿ ಫುಕೆಟಲ್ಲಿ ನಾವಿದ್ದೀವಿ JW ಮ್ಯಾರಿಯಟ್. ಸೊ ಫಸ್ಟು ಈ ಹೋಟೆಲ್ಗೆ ಬಂದ್ವಿ, ಯಾಕೆಂದರೆ ಅವಾಗಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಬಂದ್ವಿ, ನಾನು ಎಡಿಟ್ ಮಾಡ್ತಾ ಇದ್ದೀನಿ ವಿಡಿಯೋ, ನಿಮ್ಗೆ ಹಾಕ್ಬೇಕಲ್ಲ, ತುಂಬ ದಿನ ಆಗ್ಬಿಟ್ಟಿದೆ ಹಾಕಿ. ಸೊ ನನಗೆ ಟೈಮೇ ಸಿಕ್ಕಿರಲಿಲ್ಲ, ಇವತ್ತು ಟೈಮ್ ಸಿಕ್ತು ಅದಕ್ಕೆ. ಸೊ ರೆಡಿಯಾಗಿ ಬಂದು ಕೂತಿದ್ದೀನಿ ಪೂಲ್ ಹತ್ರ, ವೀಡಿಯೋ ಹಾಕ್ಬಿಟ್ಟು ಆಮೇಲೆ ಹೋಗಿ ಜಿಯನ್ ಜೊತೆ ಆಟ ಆಡೋದು. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಬೀಚ್ಗೆ ಹೋಗೋದು, ಅದಕ್ಕೆ ನಾನು ಬೀಚ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ನೋಡ್ಬೋದು. ಹಾಗೆಯೇ ಇವಾಗ ಸ್ವಲ್ಪ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ, ಅದಕ್ಕೆ. ಫ್ರೆಂಡ್ಸ್, ಇವಾಗ ಅಲ್ಲಿ ಆಟ ಆಡಿದಾಯ್ತು, ಬೀಚಲ್ಲಿ ಆಟ ಆಡೋಣ ಅಂದ್ಕೊಂಡು ಬಂದ್ವಿ. ಸ್ಮಾಲ್ ಕ್ರಾಬ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಬೀಚಲ್ಲಿ. ಜಿಯನ್ಗೆ ಬೀಚ್ ಅಂದರೆ ಸಖತ್ ಇಷ್ಟ, ಅವನು ನೋಡ್ಕೊಂಡು ನಾವು ಎಂಜಾಯ್ ಮಾಡೋದು. ಸೊ ಫಸ್ಟ್ ನಾವಿಬ್ರು ಬೀಚ್ ಅಷ್ಟೊಂದು ಹೋಗ್ತಿರ್ಲಿಲ್ಲ ಅಲ್ಲ, ಮೌಂಟೇನ್ಸ್ ಅದು ಇದು ಜಾಸ್ತಿ. ಸೊ ಇವಾಗ ಜಿಯನ್ಗೋಸ್ಕರ ಬೀಚ್ ಜಾಸ್ತಿ ನಾವು ಅವ್ನು ನೋಡಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಥೈಲ್ಯಾಂಡ್ ಅಲ್ಲಿ ಇದ್ದೀವಿ. ಥೈಲ್ಯಾಂಡ್ ಅಲ್ಲಿ ಸಮ್ಮರ್ ವೆಕೇಶನ್ ಅಲ್ಲಿ ಇದೀವಿ. ಸಮ್ಮರು ಥೈಲ್ಯಾಂಡ್ ಅಂದ್ರೆ ನಿಮ್ಗೆ ಗೊತ್ತು, ತುಂಬಾ ಬಿಸಿಲಿದೆ. ಇದರಿಂದ ನನ್ನ ಸ್ಕಿನ್ ಏನಾಗ್ತಿದೆ ಅಂದ್ರೆ ತುಂಬಾ ಸನ್ ಎಕ್ಸ್ಪೋಸರ್ ಆಗ್ತಿರೋದ್ರಿಂದ ಸ್ಕಿನ್ ಮೇಲೆ ಡಾರ್ಕ್ ಸ್ಪಾಟ್ಸ್ ಬರುತ್ತೆ, ಹಾಗೇನೆ ಕೆಲವೊಂದ್ಸರಿ ಸ್ಕಾರ್ಸ್ ಕೂಡ ಆಗುತ್ತೆ. ಸೊ ಅದಕ್ಕೆ ಹೋಗ್ಸ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡೋ ಕೆಲವೊಂದು ಪ್ರಾಡಕ್ಟ್ಸ್ ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಸ್ಕಿನ್ಗೆ ತುಂಬಾ ಹಾರ್ಶ್ ಆಗಿರುತ್ತೆ. ಅದಕ್ಕೆ ನಾವು ಸ್ಕಿನ್ಗೆ ಆದಷ್ಟು ನ್ಯಾಚುರಲ್ ಮತ್ತೆ ಸೇಫ್ ಆಗಿರೋಂತ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ನಾನು ಹೇಳ್ತಾ ಇರೋದು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ವಾಶ್ ಬಗ್ಗೆ. ಈ ಫೇಸ್ ವಾಶ್ ಬೆಸ್ಟ್ ಥಿಂಗ್ ಏನಂದ್ರೆ ಇದರಲ್ಲಿ ಟರ್ಮರಿಕ್ ಯೂಸ್ ಮಾಡಿದ್ದಾರೆ. ಟರ್ಮರಿಕ್ ಏನು ಒಂದು ಗೋಲ್ಡನ್ ರೂಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಇದರಲ್ಲಿ ಮೆಡಿಕಲ್ ಮತ್ತೆ ಹೀಲಿಂಗ್ ಪವರ್ಸ್ ಇರೋದ್ರಿಂದ. ಟರ್ಮರಿಕ್ ಒಂದು ಟೈಮ್ ಟೆಸ್ಟೆಡ್ ನ್ಯಾಚುರಲ್ ರೆಮಿಡಿ ಫಾರ್ ಸ್ಕಿನ್ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ಬೋದು. ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ವಾಶ್ ಅಲ್ಲಿ ಪವರ್ ಆಫ್ ಟರ್ಮರಿಕ್ ಮತ್ತೆ ಲಿಕೋರಿಸ್ ಇದೆ. ಸೊ ಇದು ಡಾರ್ಕ್ ಸ್ಪಾಟ್ಸ್ ಮತ್ತೆ ಬ್ಲೆಮಿಶಸ್ ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪ್ರಾಡಕ್ಟ್ ಏನಿದೆ ಇದರಲ್ಲಿ ಒಂದು ಯೂನಿಕ್ ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ ನ ಯೂಸ್ ಮಾಡಿದ್ದಾರೆ. ಟರ್ಮರಿಕ್ ಅಲ್ಲಿರೋ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನ ಪ್ರಿಸರ್ವ್ ಮಾಡೋದಕ್ಕೆ ಈ ಟೆಕ್ನಿಕ್ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಟರ್ಮರಿಕ್ ಮತ್ತೆ ಲಿಕೋರಸ್ ಇರೋದ್ರಿಂದ ಟರ್ಮರಿಕ್ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಫೇಸ್ ವಾಶ್ ಏನಿದೆ ನಿಮ್ ಡಾರ್ಕ್ ಸ್ಪಾಟ್ಸ್ ನ ಕ್ಲಿಯರ್ ಮಾಡಿ ಒಂದು ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಿಲ್ಲ, ಸ್ವಲ್ಪ ತಗೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಅಪ್ಲೈ ಮಾಡೋದು ಅಷ್ಟೇನೆ. ಹಾಗೆ ವಾಶ್ ಮಾಡಿದ್ಮೇಲೆ ಪ್ಯಾಟ್ ಡ್ರೈ ಮಾಡಿ. ಸೊ ವಿಸಿಬಲಿ ರೆಡ್ಯೂಸ್ ಡಾರ್ಕ್ ಸ್ಪಾಟ್ಸ್ ನ ನೀವು ನೋಡಬಹುದು ಯೂಸ್ ಮಾಡೋದ್ರಿಂದ. ಟ್ರಸ್ಟೆಡ್ ಮತ್ತೆ ಸೇಫ್ ಫಾರ್ ಸ್ಕಿನ್ ಅಂತಾನೆ ಹೇಳ್ಬಹುದು. ದ ಫೇಸ್ ವಾಶ್ ಏನಿದೆ ಇದು ಸ್ವರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಟೆಕ್ನಿಕ್ ನ ಯೂಸ್ ಮಾಡಿರೋದ್ರಿಂದ ಟರ್ಮರಿಕ್ ಅಲ್ಲಿರೋ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ನ ರಿಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ ಸ್ಕಿನ್ ಅನ್ನ ಓವರ್ ಡ್ರೈಯಿಂಗ್ ಮಾಡಲ್ಲ ಇದು ಯೂಸ್ ಮಾಡೋದ್ರಿಂದ. ಹಾಗೇನೆ ನಿಮ್ಗೆ ನೋ ಸ್ಟೈನಿಂಗ್ ಪ್ರಾಪರ್ಟೀಸ್ ಕೂಡ ಇದರಲ್ಲಿ ಇದೆ. ಬೆಸ್ಟ್ ರಿಸಲ್ಟ್ ಬೇಕು ಅಂದ್ರೆ ನೀವು ದಿನದಲ್ಲಿ 2 ಸರಿ ಯೂಸ್ ಮಾಡಿದ್ರೆ ನಿಮ್ಗೊಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ ನಿಮ್ಗೆ ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು, ನಾಯಿಕಾ ಹಾಗೆ ಹಿಮಾಲಯ ವೆಬ್ಸೈಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇವಾಗಲೇ ಹೋಗಿ ಪ್ರಾಡಕ್ಟ್ ನ ಚೆಕ್ಔಟ್ ಮಾಡಿ, ಗ್ರೇಟ್ ಡಿಸ್ಕೌಂಟ್ಸ್ ನಿಮ್ಗೆ ಸಿಗುತ್ತೆ. ಫುಲ್ ಡೀಟೇಲ್ಸ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫ್ರೆಂಡ್ಸ್, ಇದೇ ನೋಡಿ ನಮ್ಮ ರೂಮು, ಕೋರ್ಟ್ಯಾರ್ಡ್ ಬೈ ಮ್ಯಾರಿಯಟ್ ಇದು. ಸೊ ಇದು ಸ್ಮಾಲ್ ಬಾತ್ರೂಮ್ ಅಂತ ಹೇಳ್ಬೋದು, ತುಂಬ ಬಾತ್ರೂಮ್ ಏನು ದೊಡ್ಡದಾಗಿರಲಿಲ್ಲ. ಅದಾದಮೇಲೆ ಇಲ್ಲಿ ಬಂದರೆ ಒಂದು ಕಿಂಗ್ ಸೈಜ್ ಬೆಡ್ ಇದೆ, ಮತ್ತು ಬೆಡ್ಡು ಇದು ತುಂಬ ಸ್ಪೇಷಿಯಸ್ ಆಗಿತ್ತು, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ತುಂಬ ಎಂಟೈರ್ ಹೋಟೆಲೇ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಇದು ರೆಸಾರ್ಟು, ಆ್ಯಕ್ಚುಲಿ ಬೀಚ್ ರೆಸಾರ್ಟ್ ಇದು. ಸೊ ಬೀಚಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು, ಹೋಟೆಲಿಂದ ಒಳಗಡೆನೇ ಹೋಗ್ಬೋದು. ಅದರಿಂದ ನಾವು ಇದನ್ನು ಚೂಸ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಹೊರ್ಗಡೆ ಮಾತ್ರ ಬಾಲ್ಕನಿಲಿ ವ್ಯೂ ಸೂಪರ್ ಆಗಿತ್ತು, ಪೂಲ್ ವ್ಯೂ ನೋಡ್ಬೋದು ಹೇಗಿದೆ, ತುಂಬ ಚೆನ್ನಾಗಿತ್ತು. ನನಗೆ ಅವತ್ತು ಬೇರೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಒಂದು ಸ್ವಲ್ಪ ಈವ್ನಿಂಗ್ ಬಂದಮೇಲೆ ಬ್ಲಾಗ್ ಮಾಡಿದೆ, ಆಮೇಲೆ ಫುಲ್ ರಿಲ್ಯಾಕ್ಸ್ ಮಾಡಿದೆ. ಸೊ ಒಂದೊಂದ್ಸರಿ ನಾನು ಹಂಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದಾಗ ಏನು ಮಾಡೋಕ್ಕೂ ಮೂಡೇ ಬರೋಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇಲ್ಲಿರೋದು ನಾವು ಫುಕೆಟ್ ಅಲ್ಲಿ JW ಮ್ಯಾರಿಯಟಲ್ಲಿ ಇರೋದು. ನಾವಿಲ್ಲಿರೋದು JW ಮ್ಯಾರಿಯಟ್ ಫುಕೆಟಲ್ಲಿ.
ಸೊ ನಾನು ರೂಮ್ ಟೂರ್ ಹಾಕ್ತೀನಿ ಕ್ಲಿಪ್ಪಿಂಗ್ಸು ನೋಡಿ ಸಿಂಪಲಾಗಿ ಮಾಡಿದೆ. ಸೊ ಚೆನ್ನಾಗಿದೆ ತುಂಬ ರೆಸಾರ್ಟ್ ಇದು. ಜಿಯನ್ ಪ್ಲೇ ಏರಿಯಾ ಎಲ್ಲ ಇದೆಯಲ್ಲ ನಾನು ಆಲ್ರೆಡಿ ತೋರಿಸ್ದೆ. ಇವಾಗಲೂ ಹೋಗಿದ್ದಾನೆ, ಮಳೆ ಬರ್ತಾ ಇದೆ. ಸೊ ಇವತ್ತು ಪ್ಲ್ಯಾನ್ಸ್ ಎಲ್ಲ ಹಾಳಾಯಿತು. ಒಂದೊಂದ್ಸರಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹಿಂಗೆ ಮಳೆ ಬಂದುಬಿಡುತ್ತೆ, ಎಲ್ಲ ಪ್ಲ್ಯಾನ್ಸು ಹಾಳಾಗುತ್ತೆ. ಇವತ್ತು ಏನೇನು ಡೇ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಹೋಯ್ತು, ಗೊತ್ತಿಲ್ಲ ಮತ್ತೇನು ಮಾಡೋದು ಅಂತ. ಸೊ ನೋಡೋಣ ಜಿಯು ಏನು ಮಾಡ್ತಿದ್ದಾನೆ, ಇಲ್ಲೇ ಆಡ್ತಿದ್ದಾನೆ. ಮಳೆ ಬರ್ತಿರೋ ಒಂಚೂರು ಹನಿ ಆಗ್ತಿದೆ, ಬಟ್ ಆದರೂ ಅವನು ಆಡಬೇಕು ಅಂತ ಹಠ ಮಾಡ್ಕೊಂಡು ಬಂದಿದ್ದಾನೆ. ಕಿಡ್ಸ್ ಕೇಳಬೇಕಲ್ಲ, ಏನು ಕೇಳಲ್ಲ ಅವರು. ಫ್ರೆಂಡ್ಸ್, ಇವತ್ತು ಹೆಂಗೆ ಆಗೋಯ್ತು ಅಂದರೆ ಫುಕೆಟ್ ಬಂದಾಗಿಂದ ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಹಂಗಾಯಿತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಆಲ್ಮೋಸ್ಟ್ ಟೈಮ್ ಬಂದು 6:20. ಸೊ ಫುಲ್ ಡೇ ಹೋಯ್ತು ಇವತ್ತು. ಏನು ಮಾಡೋಕ್ಕಾಗಲ್ಲ, ಏನದು ಪ್ರಕೃತಿ ನಮ್ಮದು ಕೇಳುತ್ತಾ, ನಮ್ಮ ಪ್ಲ್ಯಾನ್ಸ್ ಪ್ರಕಾರ ಪ್ರಕೃತಿ ನಡ್ಕೊಳುತ್ತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗ್ತಾ ಇದ್ದೀವಿ ನಾವು. ಇಲ್ಲೇ ಒಂದು ಮಾಲ್ ಇದೆ ಸದ್ಯಕ್ಕೆ, ಯಾಕೆಂದರೆ ಮಧ್ಯ ಹನಿ ಬರ್ತಾ ಇದೆ, ಹೋಗ್ತಾ ಇದೆ. ತುಂಬ ದೂರ ಅಂತೂ ಎಲ್ಲೂ ಹೋಗೋದಕ್ಕಾಗಲ್ಲ ಇವತ್ತು. ಸೊ ಅದಕ್ಕೆ ಸದ್ಯಕ್ಕೆ ಇಲ್ಲೊಂದು ಮಾಲ್ ಇದೆ, ನಮ್ಮ ರೆಸಾರ್ಟ್ಗೆ ಹತ್ರ ಇದೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಾಕಿಂಗ್ ಸ್ಟ್ರೀಟ್ ಹೋಗೋದು. ನೋಡ್ತೀನಿ, ಅದೇ ತೋರಿಸ್ತೀನಿ ವಾಕಿಂಗ್ ಸ್ಟ್ರೀಟು. ನಾನು ಪಟಾಯ ಬೀಚಲ್ಲಂತೂ ಪಟಾಯಲ್ಲಂತೂ ತೋರಿಸೋದಕ್ಕಾಗಲಿಲ್ಲ ವಾಕಿಂಗ್ ಸ್ಟ್ರೀಟ್ ಬಗ್ಗೆ. ಯಾಕೆಂದರೆ ಅವತ್ತು ಸ್ವಲ್ಪ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ಟೆ ನಾನು. ನಾವು ವಾಕಿಂಗ್ ಸ್ಟ್ರೀಟ್ಗೆಲ್ಲ ಹೋದಾಗ ಒಬ್ಬೊಬ್ಬರೇ ಹೋಗೋದು, ನಾವು ಜನ ಕರ್ಕೊಂಡು ಹೋಗಲ್ಲ ಅದರಿಂದ. ಸೊ ಇವತ್ತು ಆದರೆ ಅಕಸ್ಮಾತ್ ಏನಾದರೂ ಹೋದರೆ ನೋಡೋಣ, ತೋರಿಸ್ತೀನಿ ನಾನು ನಿಮಗೆ ಹೇಗಿರುತ್ತೆ ಅಂತ. ಸೊ ಇವಾಗ ಫಸ್ಟ್ ಮಾಲ್ಗೆ ಹೋಗ್ತೀನಿ, ಮಾಲ್ ತೋರಿಸ್ತೀನಿ. ನಾನು ಚಂದು 10 years ಬ್ಯಾಕ್ ಬಂದಿದ್ದಾಗಲೂ ಕೂಡ ಮಾಲ್ಗೆ ಹೋಗಿದ್ವಿ. ಇವಾಗ 10 years ಆದಮೇಲೆ ಹೇಗಿದೆ ಅಂತ. ಸೊ ಒಂಥರ ಚೆನ್ನಾಗಿ ಅನಿಸಿದೆ. ಮತ್ತೆ ಬಂದಾಗ ಚಂದು ನಾನಿಬ್ಬರೂ ಇಲ್ಲಿ ಬಂದಿದ್ವಿ ಅಂತ ಹೇಳ್ಕೊಂಡು ಮಾತಾಡೋದು, ಅದೆಲ್ಲ ಒಂಥರ ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಸೊ ಹನಿಮೂನ್ ಟೈಮಲ್ಲಿ ಬಂದಿದ್ದು, ಫಸ್ಟ್ ಟೈಮ್ ನಾನು ಚಂದು ಇಲ್ಲಿ ಐಲ್ಯಾಂಡ್ಗೆ ಹೋಗಿದ್ದು, ಮಜಾ ಮಾಡಿದ್ದು, ಫಸ್ಟ್ ಟೈಮ್ ಡಿನ್ನರ್ಗೆ ಹೋಗಿದ್ದು, ಫಸ್ಟ್ ಟೈಮ್ ಆಲ್ಕೋಹಾಲ್ ಟ್ರೈ ಮಾಡಿದ್ದು, ಇಬ್ಬರೂ ಫಸ್ಟ್ ಟೈಮ್ ಆಲ್ಕೋಹಾಲ್ ಟ್ರೈ ಮಾಡಿದ್ದು. ಇಲ್ಲಿ ಒಂಥರ ಚೆನ್ನಾಗಿರುತ್ತೆ ಎಲ್ಲ. ಸೊ ಇವಾಗ 10 years ಆದಮೇಲೆ ಜಿಯನ್ ಜೊತೆ ಬರ್ತಿರೋದು. ಅವ್ನಿಗೆ ಆಲ್ರೆಡಿ ನೀನು ಜೂನ್ ಬಂದರೆ 5 years ಆಗುತ್ತೆ. ಸೊ ಒಂಥರ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಮಾಲ್ ಏನಿದೆ ರೆಸಾರ್ಟ್ ಹತ್ರನೇ ಇತ್ತು. ಸೊ ಅದಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ಎಷ್ಟೊಂದು ಸರಿ ಊಟಕ್ಕೂ ಕೂಡ ಇಲ್ಲೇ ಹೋಗಿದ್ವಿ ಫುಕೆಟಲ್ಲಿ ನಾವು. ಸೊ ಹೇಗೂ ಮಳೆ ಬಂದಿತ್ತು, ಹೊರಗಡೆ ಎಲ್ಲೂ ಹೋಗೋದಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾವೇನಾದರೂ ಮಳೆ ಬಂದರೆ ಈ ಥರ ಏನಾದರೂ ಆದರೆ ಮಾಲ್ ಚೂಸ್ ಮಾಡಿಬಿಡ್ತೀವಿ, ಯಾಕೆಂದರೆ ಒಳಗಡೆ ಇರ್ತೀವಿ. ಸೊ ಅಲ್ಲಿ ಮಾಲ್ ಕೂಡ ನೋಡ್ಬೋದು, ಮತ್ತು ಅಲ್ಲಿ ಡಿಫ್ರೆಂಟ್ ಏನೇನು ಇರುತ್ತೆ ಆ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ. ಸೊ ಇದು ಟೂರಿಸ್ಟ್ಗೆ ಫೇಮಸ್, ಇದು ತುಂಬ ಟೂರಿಸ್ಟ್ ಬರ್ತಾರೆ ಈ ಮಾಲ್ಗೆ. ಸೊ ಪ್ಲೇ ಏರಿಯಾ ಇದೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಔಟ್ಸೈಡ್ ಈ ಥರ ಏನೇನೋ ಹಾಕಿರ್ತಾರೆ, ನೀವೇನಾದರೂ ಬೈ ಮಾಡೋದಿದ್ರೆ ಕೂಡ ಬೈ ಮಾಡ್ಬೋದು. ಇದು ಬಂದರೆ ಇದನ್ನ ರೋಟಿ ಅಂತ ಹೇಳ್ತಾರೆ ಅವರು, ಆದರೆ ಈ ಥರ ಮೈದಾಲ್ ಮಾಡಿರ್ತಾರೆ. ಅದಕ್ಕೆ ಏನಾದರೂ ಟಾಪಿಂಗ್ಸ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಟಾಪಿಂಗ್ಸ್ ಅದೆಲ್ಲ ಹಾಕ್ಕೊಡ್ತಾರೆ. ಮ್ಯಾಂಗೋ, ಬನಾನಾ, ಚಾಕ್ಲೇಟ್ ಎಲ್ಲ. ಜಿಯನ್ಗೆ ಚಾಕ್ಲೇಟ್ ಹಾಕ್ಸ್ಕೊಂಡು ತಿನ್ನೋದು ಅಂದರೆ ಇದರಲ್ಲಿ ತುಂಬ ಇಷ್ಟ. ಅದಕ್ಕೆ ಅವ್ನು ಕೇಳ್ದ, ಅವನಿಗೊಂದು ಕೊಡಿಸಿದ್ವಿ. ಅದಾದಮೇಲೆ ಹೋದ್ವಿ ನಾವು ಡಿನ್ನರ್ಗೆ. ಸೊ ಡಿನ್ನರ್ಗೆ ಸೀ ಫುಡ್ ಗೊತ್ತಲ್ಲ, ಥೈಲ್ಯಾಂಡ್ಗೆ ಬಂದಾಗಿಂದ ಒಳ್ಳೆ ಸೀ ಫುಡ್ ಊಟ ಮಾಡ್ತಿದ್ದೀವಿ. ಅಲ್ಲಿಂದ ವಾಕಿಂಗ್ ಸ್ಟ್ರೀಟ್ ಹೋಗಿದ್ದೆ. ಸೊ ವಾಕಿಂಗ್ ಸ್ಟ್ರೀಟ್ ಜಾಸ್ತಿ ತೋರಿಸ್ಲಿಲ್ಲ, ಸ್ವಲ್ಪನೇ, ಏನು ನಾರ್ಮಲ್ ವಾಕಿಂಗ್ ಸ್ಟ್ರೀಟ್ ಎಲ್ಲರೂ ಹೇಗೆ ಹೋದಂಗೆ ನೋಡಿರ್ತಾರಲ್ಲ ಅದೇ ಥರ ಇದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನೆ ಸ್ವಲ್ಪ ಬ್ಲಾಗ್ ಮಾಡಿದೆ ನಾನು. ಆ ಮಾಲ್ಗೆ ಹೋಗಿದ್ವಿ. ಮಾಲ್ ಆದಮೇಲೆ ನಾನು ವಾಕಿಂಗ್ ಸ್ಟ್ರೀಟ್ಗೆ ಹೋಗಿದ್ದೆ. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ. ಜಿಯನ್ನು ನಮ್ಮದು, ನಾನು ಚಂದು ಫಸ್ಟ್ ಟೈಮ್ ಬಂದಾಗ
ಸ್ನೇಕ್ ಶೋಗೆ ಹೋಗಿದ್ವಿ. ಅಲ್ಲಿ ಪೈಥನ್ನ ನೆಕ್ಗೆ ಹಾಕಕ್ಕೆ ಬಿಡ್ತಾರೆ. ಸೊ ಥೈಲ್ಯಾಂಡಲ್ಲಿ ಆ ಥರದ್ದೆಲ್ಲ ಫೇಮಸ್, ನಿಮ್ಗೆ ಗೊತ್ತು. ಸೊ ಅದಕ್ಕೆ ಹೋಗ್ಬೇಕಂತೆ ಜಿಯನ್ ಇವಾಗ. ಇಲ್ಲಿ ನಾವು ಬಂದಿದ್ವಿ. ನೀನು ಮುಟ್ತೀಯಾ? ನಿಂಗೆ ಕೆಲವಾಗುತ್ತೆ ಅಷ್ಟು ಧೈರ್ಯ ಇದೆಯಾ? ಲಾಸ್ಟ್ ಟೈಮ್ ಹೋಗಿದ್ದಾಗ ನನಗಂತೂ ಸಖತ್ ಭಯ ಆಗಿತ್ತು, ಗೊತ್ತಿಲ್ಲ, ನೋಡ್ಬೇಕು ಈ ಸರಿ ಏನಾಗುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆನೇ ಎದ್ದು ಟಾಪ್ಸ್ಗೆ ಬಂದಿದ್ದೀವಿ. ಸೊ ಟಾಪ್ಸಲ್ಲಿ ಕ್ರೂಸು ಮತ್ತು ಕಾಫಿ ಎಲ್ಲ ಸಿಗುತ್ತೆ. ಸೊ ಲೈಟಾಗಿ ತಿನ್ಕೊಂಡು ಆಮೇಲೆ ಹೊರಡೋದು. ಇದು ಬಂದು ಸೆಂಟ್ರಲ್ ಮಾಲ್ ಒಳಗಡೆನೇ ಇದೆ, ಇದು ಫುಡ್ ಹಾಲು. ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಕ್ಯಾಬ್ ತೊಗೊಂಡು ಹೊರಟ್ವಿ ಸ್ನೇಕ್ ಶೋಗೆ. ಬನ್ನಿ ಸ್ನೇಕ್ಸ್ ಜೊತೆ ಹೇಗೆಲ್ಲ ಆಟ ಆಡ್ತಾರೆ ನಾನು ನಿಮಗೆ ತೋರಿಸ್ತೀನಿ. ಬೇಬಿ ಜಿಯಾನ್ಗೆ ಭಯ ಇಲ್ಲ, ನನಗೆ ಭಯ. ಪೀಸ್ ಇವನ್ಗೋಸ್ಕರನೇ ವೆರಿ ಎಕ್ಸ್ಪೆನ್ಸಿವ್ ಅಲ್ವಾ? ಡಬಲ್ ಅಲ್ಲ, ಟ್ರಿಪಲ್. ಆಮೇಲೆ ಜಿಯನ್ಗೂ ಅಂತೆ ಚಾರ್ಜ್ 700 ಬಾತ್. Kiss me, baby. Love you, baby. Be careful, man. Cuma dede. ಸ್ನೇಕ್ ಶೋ ಎಲ್ಲ ಏನು ಗೊತ್ತಾ, ಸ್ನೇಕ್ಸ್ಗಳು ತುಂಬ ಇಷ್ಟ ಇರುತ್ತಲ್ಲ, ಭಯ ಪಡಲ್ವಲ್ಲ, ಅವ್ರಿಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಇಷ್ಟ ಆಗಿಲ್ಲ ಇದು, ನಿಜ ಹೇಳಬೇಕು ಅಂದರೆ. ನಾನು ಜಿಯನ್ ಫೋರ್ಸಿಗೆ ಹೋಗಿದ್ದು ನಾನು ಚಂದು, ಏಕೆಂದರೆ ಏನೇ ಆದರೂ ಸ್ನೇಕ್ಗಳಿಗೆ ಅದು ಹಿಂಸೆನೇ, ಅವ್ರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ನಾನು ಇದನ್ನು ಸಜೆಸ್ಟ್ ಮಾಡಲ್ಲ, ಬಟ್ ಜಿಯನ್ ತುಂಬ ಫೋರ್ಸ್ ಮಾಡಿಬಿಟ್ಟ. ಸೊ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಕರ್ಕೊಂಡು ಹೋದ್ವಿ. ನೋಡಿ, ಈ ಥರ ಸ್ನೇಕ್ಸ್ ಎಲ್ಲ ಇಟ್ಟಿರ್ತಾರೆ ಅವರು. ಒಂದು ಸ್ನೇಕ್ ಇನ್ನೊಂದು ಸ್ನೇಕ್ನ ತಿಂತಾಯಿತ್ತು. ಸೊ ಅದನ್ನು ಸ್ವಲ್ಪ ನಾನು ಶೂಟ್ ಮಾಡಿ ತೋರಿಸ್ದೆ. ಫ್ರೆಂಡ್ಸ್, ಸ್ನೇಕ್ದು ಶೋ ನೋಡಿದ್ರಲ್ವಾ ಹೆಂಗಿತ್ತು? ಹೆಂಗಂತೂ ಭಯ ಆಗ್ತಿತ್ತು. ಜಿಯನ್ ಮಾತ್ರ ಭಯ ಪಡಲಿಲ್ಲ. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗಲೂ ಭಯ ಆಗಿತ್ತು, ಈಚೆ ಓಡಿ ಬಂದುಬಿಟ್ಟಿದ್ದೆ. ಅಟ್ಲೀಸ್ಟ್ ಈ ಸರಿ ಕುತ್ಕೊಂಡು ನೋಡಿದೆ. ಫುಲ್ ಚಂದಗೂ ಜೀವಗೂ ಭಯ ಇಲ್ಲ. ಜಿಯನ್ ಸ್ವಲ್ಪ ಎದುರ್ಕೋತಾನೆ ಅಂದ್ಕೊಂಡ್ವಿ. ಫುಲ್ಲು ಎಲ್ಲ ಸ್ನೇಕ್ ಮೂರು ಸ್ನೇಕ್ ಟಚ್ಚು ಮಾಡ್ದ. ಇವಳು ಲಾಸ್ಟ್ ಟೈಮ್ ಹೋಗಿದ್ದಾಗ ಇನ್ನು ಸ್ನೇಕ್ ತೆಗ್ದು ಆಚೆ ಬಿಟ್ಟಿದ ತಕ್ಷಣನೇ ಓಡೋಟೋದ್ಲು. ಈ ಸತಿ ಜಿಯನ್ ಇದ್ದ ಅಂತ ಕೂತಿದ್ಲು ಹಿಂದೆ, ಅವಳು ಮೇಲ್ಗಡೆ ಸ್ಟೆಪ್ಪಲ್ಲಿ ಕೂತಿದ್ಲು, ನಾವು ಒಂದು ಕೆಳಗಡೆ ಕೂತಿದ್ವಿ. ಬಟ್ ಫುಲ್ ಶೋ ಇದ್ಲು ಈ ಸತಿ. ಫುಲ್ ಶೋ ಇದ್ದೆ. ಜಿಯೋಗೆ ಎಂಜಾಯ್ ಮಾಡ್ದೆ, ಅವನಿಗೋಸ್ಕರನೇ ಹೋಗಿದ್ದು. ಇಲ್ಲ ಅಂದರೆ ಅಷ್ಟೊಂದೇನು ವರ್ತಿಲ್ಲ ಅದು. ಇಲ್ಲೇನೋ ಪಟಾಕಿ ಹಚ್ಚೋದೇನೋ ವಿಶ್ ಮಾಡಿಬಿಟ್ಟು ಅನ್ಸುತ್ತಲ್ಲ. ಸೊ ಆ ಥರ ಏನೋ ಇದೆ. ಸೊ ಇಲ್ಲಿ ನಾವಿವಾಗ ಬಂದಿದ್ದೀವಿ, ಇದು ವಾಟ್ ಚಲಾಂಗ್ ಅಲ್ಲ, ವಾಟ್ ಚಲಾಂಗ್ ಅಂತ. ಬಿಸಿಲಿದಾಗ ಇಲ್ಲಿ ಬರೋದು ಕಷ್ಟನೇ, ಬಟ್ ನಾವು ಈ ಕಡೆ ಬಂದುಬಿಟ್ಟಿದ್ವಿ. ಇನ್ನು ಮತ್ತೆ ಏನು ವಾಪಸ್ ಹೋಗೋದು, ಓಲ್ಡ್ ಟೌನ್ಗೆ ಹೋಗೋದಾ ಅಂತ ಪ್ಲ್ಯಾನ್ ಇದೆ ಅದರಿಂದ. ಸೊ ಸ್ನೇಕ್ ಶೋದು ಹೇಳೋದಾದರೆ ನಿಮ್ಗೆ ಏನಾದರೂ ತುಂಬ ಸ್ನೇಕ್ಸ್ ಇಂಟ್ರೆಸ್ಟ್ ಇದ್ದರೆ ಹೋಗಿಲ್ಲ ಅಂದರೆ ಅಷ್ಟೊಂದೇನು ವರ್ತಿಲ್ಲ ಅಲ್ವ ಅದು ಪ್ರೈಸ್ಗೆ. ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಚೆನ್ನಾಗಿತ್ತು, 200-300 ಬಾತ್ ಇತ್ತೇನೋ. ಆಮೇಲೆ ಸ್ನೇಕ್ಸು ಜಾಸ್ತಿ ಇತ್ತು. ಈ ಸತಿ 700 ಬಾತ್ ಮಾಡ್ಬಿಟ್ಟಿದ್ದಾರೆ ಒಬ್ಬೊಬ್ರಿಗೆ. ಆಮೇಲೆ ಇನ್ಕ್ಲೂಡಿಂಗ್ ಜಿಯನ್ ತುಂಬ ಎಕ್ಸ್ಪೆನ್ಸಿವ್. ಹಂಗೂ ಕೇಳಿದ್ವಿ ಜಿಯನ್ಗೆ ಫ್ರೀ ಅಂತ. ಕೊನೆಗೆ ಟೋಟಲ್ 2100 ಬಾತ್ ಕೊಟ್ಟು ಹೋಗಿ ನೋಡ್ಕೊಂಡು ಹೋಗಿದ್ವಿ. ಅದು ಇವನ್ಗೆ ಅಂತ, ಇಲ್ಲಾಂದ್ರೆ ಆಲ್ಮೋಸ್ಟ್ ಕ್ಯಾನ್ಸಲೇ ಮಾಡಿಬಿಡ್ತಿದ್ವಿ. ಸೊ ನಮಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನೇನು ಇವಾಗ ಪೇ ಮಾಡ್ತಿದ್ವಿ ಥೈಲ್ಯಾಂಡಲ್ಲಿ ಅದೆಲ್ಲ ಜಿಯನ್ಗೆ. ನಾಳೆ ಒಂದು ಐಲ್ಯಾಂಡ್ ಮಾತ್ರ ನಾವಿಬ್ಬರು ಪೇ ಮಾಡ್ತಿರೋದು. ಸೊ ಅದು ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ ನಾನು ನಿಮಗೆ. ಸೊ ಇವಾಗ ಇಲ್ಲಿ ಬಂದಿದ್ದೀನಿ, ತೋರಿಸ್ತೀನಿ. ಇವ್ರ ಟೆಂಪಲ್ಸ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ, ಅದರಲ್ಲಿ ಇನ್ನೊಂದು ಮಾತಿಲ್ಲ ಅಲ್ವಾ ಚಂದು? ಅವ್ರ ಕನ್ಸ್ಟ್ರಕ್ಷನ್ನು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಫುಲ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಸೊ ಇವತ್ತು ಫುಲ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀನಿ ನಾನು, ಇಲ್ಲಾಂದರೆ ಏನಾದ್ರು ತೊಗೊಂಡು ಕವರ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ
ಇಲ್ಲಿ ದೇವಸ್ಥಾನಗಳು ಮಾತ್ರ ತುಂಬ ಕಾಮ ಆಗಿರುತ್ತೆ. ಅಲ್ಲಿ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಕೂಡ ತುಂಬ ಸಮಾಧಾನ ಆಗುತ್ತೆ. ಜಿಯನ್ ಕೂಡ ನನ್ನ ಜೊತೆ ಕುತ್ಕೊಂಡು ಮಾಡ್ತಾನೆ. ಅದಾದಮೇಲೆ ಅವ್ರು ಏನೋ ಮಾಡ್ತಾಯಿದ್ರು. ಸೊ ಅದರಲ್ಲಿ ನಂಬರ್ಸ್ ನೋಡಿಬಿಟ್ಟು ಆ ನಂಬರ್ಸಲ್ಲಿ ಏನಾದರೂ ಏನು ನಿಮ್ಗೆ ಇರುತ್ತೆ, ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಹೇಳುತ್ತೆ. ಜಿಯನ್ ಅದನ್ನು ಸುಮ್ಮನೆ ಇಟ್ಕೊಂಡು ಅದ್ರಲ್ಲಿ ನಾನು ನೋಡ್ತೀನಿ ಅಂತ ನೋಡ್ತಾ ಇದ್ದ. ಫ್ರೆಂಡ್ಸ್, ಟೆಂಪಲಲ್ಲಿ ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಆ ಕಡೆ ಹೋಗ್ಬೇಕು, ಇನ್ನೊಂದಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಲ್ಲಿ ಒಂದು ಮರ ಇದೆ. ಮರದ ಕೆಳಗಡೆ ಒಂಥರ ಬೆಂಚ್ ಹಾಕಿದ್ದಾರೆ, ಗಾಳಿ ಬೀಸ್ತಾ ಇದೆ. ಅದಕ್ಕೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಅದೇ 4-5 ಹಂಗೆ ಹೋದರೆ ಅಲ್ಲಿಗೆ ವಾಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಇವತ್ತು ತುಂಬ ಬಿಸಿಲಿದೆ. ನೆನ್ನೆ ಎಷ್ಟು ಮಳೆ ಬಂತೋ ಅದೇ ಥರ ಇವತ್ತು ತುಂಬ ಬಿಸಿಲಿದೆ. ಇವಾಗ ಬಂದ್ವಿ ಓಲ್ಡ್ ಟೌನ್ ಹತ್ರ. ಸೊ ಓಲ್ಡ್ ಟೌನಲ್ಲಿ ಒಂಥರ ವೈಬ್ ತುಂಬ ಚೆನ್ನಾಗಿದೆ. ಇಲ್ಲಿ ಅಂದರೆ ಶಾಪ್ಸ್ ಎಲ್ಲ ಇದೆ, ಮತ್ತು ಕಲರ್ಸ್ ಪೇಂಟ್ ಮಾಡಿದ್ದಾರೆ. ಅಂದರೆ ಬಿಲ್ಡಿಂಗ್ಸ್ಗೆಲ್ಲ ಸೇಮ್ ಗೋವಾಲ್ ಇತ್ತಲ್ಲ ಅದೇ ಥರ ಪೇಂಟ್ ಮಾಡಿದ್ದಾರೆ. ಸೊ ಶಾಪಿಂಗು ಅವ್ರದ್ದು ಕ್ರಾಫ್ಟೆಡು ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ನೋಡಬೇಕು. ನಾವು ಇವಾಗ ಜಸ್ಟ್ ಬಂದ್ವಿ. ಫಸ್ಟು ನಮ್ಗೆ ಅನಿಸ್ತಿರೋದು ಒಂದು ಕೋಲ್ಡ್ ಕಾಫಿ ಏನಾದರೂ ಕುಡಿಬೇಕು ಅಂತ. ಸೊ ಅದನ್ನು ಹುಡುಕ್ತಾ ಇದ್ದೀವಿ ಇವಾಗ. ಚಾಯ್ ಕೋಕೋನಟ್ ಕಾಫಿ ಯಾರು ಅವಳು ತಗೊಂಡಿರೋದು ನಾನು. ನೀವೇನಾದರೂ ಫೊಕೆಟ್ಗೆ ಹೋದರೆ ಓಲ್ಡ್ ಟೌನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸ್ವಲ್ಪ ದೂರ ಇದೆ, ಬಟ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿ ವಾಕ್ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ. ಅದು ಈವ್ನಿಂಗ್ ಟೈಮಲ್ಲಿ ಹೋಗಿ. ಮಾರ್ನಿಂಗ್ ಎಲ್ಲ ಹೋದರೆ ಬಿಸಿಲು ತುಂಬ ಇರುತ್ತೆ, ವಾಕ್ ಮಾಡೋಕ್ಕಾಗಲ್ಲ. ಈವ್ನಿಂಗ್ ಟೈಮ್ ಈ ಥರ ಕಾಮ್ ಆಗಿರುತ್ತೆ, ಸ್ವಲ್ಪ ಲೈಟ್ಸ್ ಇರುತ್ತೆ. ಸೊ ವೆದರ್ ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ರಾತ್ರಿ ಜಿಯನ್ ಪ್ಲೇ ಏರಿಯಾಗೆ ಹೋಗಬೇಕು ಅಂದ, ಗೇಮ್ಸ್ ಆಡಬೇಕು ಅಂದ. ಸೊ ಅದಕ್ಕೆ ಕರ್ಕೊಂಡೋಗಿ ಒಂದು 2 ಗೇಮ್ಸ್ ಆಡಿಸಿದ್ವಿ. 2 ಗೇಮ್ಸ್ಗೆ 1000 ರೂಪಾಯಿ ಆಯಿತು. ಸೊ ನಮ್ಮ ಮಾಲಲ್ಲಿ 1 ತಿಂಗಳು ಪೂರ್ತಿ ಹೋಗ್ಬೋದಿತ್ತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ಐಲ್ಯಾಂಡ್ಗೆ, ಜೇಮ್ಸ್ ಬಾಂಡ್ ಐಲ್ಯಾಂಡ್ಗೆ. ಜಿಯನ್ ಫಸ್ಟ್ ಟೈಮ್ ಬರ್ತಿರೋದು. ಸೊ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಏನೇನು ನಾವು ಮಾಡ್ತಿದ್ವಿ. ಕೇವ್ ಇದೆ ಅಂತೆ. ಸೊ ಅಲ್ಲಿ ಒಂದು ಮಂಕಿ ಇದೆ. ನಾನು ಚಿಕ್ಕ ಬೋಟಲ್ಲಿ ಹೋಗ್ತೀನಿ. ಸೊ ನಾವು ಫಸ್ಟ್ ಟೈಮ್ ಏನೇನು ಮಾಡಿದ್ವಿ ಅದೆಲ್ಲ ಅವನನ್ನು ಮಾಡಿಸ್ತಿದ್ದೀವಿ ಅವನಿಗೆ. ಸೊ ನಮ್ಗೆ ಒಂಥರ ಅದು ಮೆಮೊರೀಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಜಿಯನ್ ಜೊತೆಗೆ ಅಂತ. ಸೊ ನಾವು ಬಂದಾಗಲೂ ಇವಾಗ ಬಂದಾಗಲೂ ನಾನು ಅವಾಗಲೇ ತುಂಬ ಸರಿ ಹೇಳ್ತಾ ಇದ್ದೀನಿ, ಕಾಸ್ಟ್ ಡಿಫ್ರೆನ್ಸ್ ತುಂಬ ಇದೆ, ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಇವಾಗ. ಸೊ ಇವಾಗ ಇಲ್ಲಿಂದ ಫಸ್ಟು ನಾವು ಇವತ್ತು ಮಾತ್ರ ಪ್ಯಾಕೇಜಲ್ಲಿ ಬುಕ್ ಮಾಡಿದ್ದೀವಿ. ಇದು 1 ಡೇ ಟ್ರಿಪ್ ಥರ. ಇಲ್ಲ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ನಾವೇ ಹೋಗೋದು. ಸೊ ಇಲ್ಲಿ ಸಿಗುತ್ತೆ ನಿಮಗೆ ಎಷ್ಟೊಂದು ನೋಡಿಕೊಂಡು. ಗ್ರೂಪಲ್ಲಿ ಬುಕ್ ಮಾಡಿದ್ದಲ್ಲ, ಗ್ರೂಪಲ್ಲಿ ಬುಕ್ ಮಾಡಿದ್ದು ನಾವು. ಚಂದವಾಗಿ ಇವತ್ತೇನು ಸ್ಪೆಷಲ್ ಅಂದರೆ 3 ಜನ ಒಂದೇ ಥರ ಡ್ರೆಸ್. ಸೊ ಫ್ರೆಂಡ್ಸ್, ಇವಾಗ ನಾವಿದ್ದೇವೆ. ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ. ಇನ್ನೇನು ಬೋಟ್ ಹೊರಡಬೇಕು. ಸ್ಪೀಡ್ ಬೋಟಲ್ಲಿ ಇಲ್ಲಿಂದ ಹೋಗೋದು. ಸೊ ಫಸ್ಟ್ ಎಲ್ಲಿ ಹೋಗೋದು? ಫಸ್ಟ್ ಸ್ಟಾಪು ಚಂದು ಅದೆಲ್ಲ ನೋಡಿರೋದು. ಫಸ್ಟ್ ಸ್ಟಾಪ್ ಅದು ಮಂಕಿ ಮಂಕೆ ಇದು ಕೇವು ಮಂಕಿ. ಫಸ್ಟು ಗೊತ್ತಿಲ್ಲ, ನೋಡ್ಬೇಕು. ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಗ್ತಿಲ್ಲ. ಅದೇ ಕೇವ್ ಅಂತ ಇರೋದು. ಕೇವ್ ಜೊತೆ ಮಂಕಿ ಇದೆಯಾ, ಅದ್ರ ಬೇರೆನಾ?
ಫಸ್ಟ್ ಇವಾಗ ಇಲ್ಲಿ ಕೂತ್ಕೊಂಡು ಒಂದು ಕಾಫಿ ಅದು ಇದು ಕೊಟ್ಟರು, ಕುಡ್ದಿದ್ದಾಯಿತು. ಸೊ ಇವಾಗ ಇನ್ನೇನು ನಾನು ಇವತ್ತು ಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ವಾಯ್ಸ್ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ, ಯಾಕೆಂದರೆ ಕ್ಯಾಮ್ರಾ ತರಲಿಲ್ಲ, ಅಲ್ಲಿ ವಾಟರ್ ಎಲ್ಲ ಇರುತ್ತೆ, ಬಿದ್ದರೆ ಹಾಳಾಗುತ್ತೆ. ಸೊ ಗೋಪ್ರೋ ತಂದಿದ್ದೀನಿ, ಗೋಪ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಿದ್ದಾರೆ, ಹೊರಟ ಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಬಂದಿದ್ದೀವಿ ನಾವು ಕೇವ್ ಹತ್ರ. ಇದು ಏನು ಹಾಂಗ್ ಐಲ್ಯಾಂಡ್. ಸೊ ನಾವು ಹೋಗ್ಬೇಕೀಗ ಒಳಗಡೆ. ಸೊ 3 ಜನ ಒಟ್ಟಿಗೆ ಹೋಗ್ಬಾರಂತೆ. ಲಾಸ್ಟ್ ಟೈಮ್ ಬಂದಾಗ ನಾನು ಚಂದಿದ್ರೆ ಈಗ ಹೋಗಿದ್ವಿ. ಸೊ ಇವಾಗ ಜಿಯನ್ ಜೊತೆ ಹೋಗೋದು ಹೇಗಿರುತ್ತೆ ನೋಡ್ಬೇಕು. ವ್ಯೂ ಮಾತ್ರ ಆಸಮ್ ಆಗಿದೆ. ಇಲ್ಲಿ ನೋಡಿ ನಮ್ಮ ಬೇಬಿ ಕೇವ್ಗೆ ಹೋಗಕ್ಕೆ ರೆಡಿ. ಬೇಬಿ ಅದು ಮಂಕಿ ಆಕ್ಟಿಂಗ್. ಇವಾಗ ಹೋಗ್ತಾ ಇದೀವಿ ಕೇವ್ ಒಳಗಡೆ. ಜಿಯನ್ ಅಂತೂ ಅವಾಗಿಂದ ಮಂಕಿ ಕೇಳೋದ್ರಲ್ಲೇ ಆಗಿದೆ. ಅವನು ಮಂಕಿ ನೋಡ್ಬೇಕಂತೆ, ಏನ್ ಇಂಡಿಯಾದ ಮಂಕಿ ನೋಡಿಲ್ಲ ಅನ್ನೋ ತರ. ಎಕ್ಸ್ಪೀರಿಯನ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಫೋಟೋ ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಕೇವ್ ಬಂದಾಗ ಅದೊಂಥರ ಮಜಾನೇ ಬೇರೆ. ಕತ್ಲೆ ಬರುತ್ತೆ, ಮತ್ತೆ ಬಿಸಿಲಲ್ಲಿ ಬರೋದು ಟ್ಯಾನ್ ಆಗುತ್ತೆ. ಬಟ್ ಓಕೆ. ಹಾಯ್. ಸೊ ಇವಾಗ ಹೋಗ್ತಾ ಇದ್ದೀವಿ ಕೇವ್ ಒಳಗಡೆ. ಫುಲ್ ಕತ್ಲಿದೆ. ವಾಟರ್ ಹೈ ಟೈಡ್. ಓಕೆ. Can you see me, baby? Did you enjoy it? Yeah, but where is that? Huh? Where is the monkeys? Monkey, I think, is sleeping. Mommy, rock mommy. What are they telling, Papa? What are they telling? Photo. Mắt rồi mang mắt. Mày. One rock is supporting another rock. ಇವಾಗ ಬಂದ್ವಿ. ಇದು ಬಂದ್ರೆ ಜೇಮ್ಸ್ ಬಾಂಡ್ ಐಲ್ಯಾಂಡ್. ನಾನು ಕೂದಲೆಲ್ಲ ಕಟ್ಟಿದ್ದೀನಿ, ಎಲ್ಲ ಆಡ್ತಾ ಇತ್ತು. ಸೊ ಇವಾಗ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಹತ್ರ ಬಂದಿದ್ದೀವಿ. ಇಲ್ಲಿ 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಚಂದ ಕ್ಲೈಮ್ ಮಾಡ್ಕೊಂಡೆಲ್ಲ ಹೋಗಿದ್ವಿ. ಜೇಮ್ಸ್ ಬಾಂಡ್ ಅಂತ ಐಲ್ಯಾಂಡ್ ನೇಮ್ ಏನಕ್ಕೆ ಅಂದರೆ 1975 ಜೇಮ್ಸ್ ಬಾಂಡ್ ಮೂವಿನ ಇಲ್ಲಿ ಶೂಟ್ ಮಾಡಿದ್ರಂತೆ. ಸೊ ಓಲ್ಡ್ ಒನ್ನು, ಅದಕ್ಕೆ ಆ ರೀತಿ ಕರೆಯೋದು. ಸೊ ನಾನು ಫಸ್ಟ್ ಟೈಮ್ ಬಂದಾಗ ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಚಂದು ಕೇಳಿದಾಗ ಚಂದು ಹೇಳಿದ್ದು, ನೀವ್ ಹೇಳಿದ್ದು ಅದೇ ನೀವ್ ಹೇಳಿದ್ದು ಇವಾಗ ಅಂತಲ್ಲ ಹೇಳ್ತಿಲ್ಲ, ನಾವಾಗ ಅಂತ. ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಮದ್ದೂರಿಂದ ಹೊರಗಡೆ ಬಂದಿದ್ದೆ, ಅವಾಗ ಫಸ್ಟ್ ಟೈಮು. ಸೊ ಅದಕ್ಕೆ
ಇದೇ ನೋಡಿ ಐಲ್ಯಾಂಡ್. ಇಲ್ಲೆಲ್ಲ ಫೋಟೋಸ್ ತಗೋತಿದ್ದಾರೆ. ಜಿಯನ್ ಆಟ ಆಡ್ಬೇಕಂತ ಇಲ್ಲಿ ಕೊಟ್ಟಿರೋದೇ 45 ಮಿನಿಟ್ಸು. ಜಿಯನ್ಗೆ ಏನಂದ್ರೆ ಕಾಂಗ್ ಇರುತ್ತಂತೆ ಕೇವಲ್ಲಿ, ಅದಕ್ಕೆ ಕ್ಲೈಮ್ ಮಾಡಿ ನೋಡ್ಬೇಕಂತೆ. ಅವನು ಕ್ಲೈಮ್ ಮಾಡಿಸ್ಕೊತಾ ಇದ್ದಾನಲ್ಲಿ. ಇವಾಗ ಬಂದಿದ್ದೀವಿ ಫ್ಲೋಟಿಂಗ್ ವಿಲೇಜ್ ಇದು. ಸೊ ಅಂದರೆ ಒಂದು ಸಿ ಮೇಲೆ ಒಂದು ವಿಲೇಜೇ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿರೋರೆಲ್ಲ ಆಲ್ಮೋಸ್ಟು ಬಂದು ಇಂಡೋನೇಷ್ಯಾದವರಂತೆ. ಸೊ ಥಾಯ್ ಪೀಪಲ್ ಒಂದು ಫ್ಯೂ ಪೀಪಲ್ ಒಂದು 4-5 ಇರ್ಬೋದು ಅಂತ ಅಷ್ಟೇ. ಸೊ ಆಲ್ಮೋಸ್ಟ್ ಇವರು ಅಲ್ಲಿ ತುಂಬ ವರ್ಷಗಳಿಂದ ಬಂದು ಇಲ್ಲಿ ಒಂದು ವಿಲೇಜ್ ಥರ ಮಾಡಿಕೊಂಡು ಫ್ಲೋಟಿಂಗ್ ವಿಲೇಜು ಇದೆ. ಸೊ ಇವಾಗ ಫಸ್ಟ್ ಹೋಗಿ ಲಂಚ್. ಇವತ್ತು ನಾವು ವೆಜ್, ಯಾಕೆಂದರೆ ಇವತ್ತು ನಾವಿರೋ ಟೈಮಲ್ಲಿ ಸಂಕಷ್ಟ ಚತುರ್ಥಿ ಇದೆ. ಬಟ್ ಚತುರ್ಥಿ ಮಾಡ್ತಿಲ್ಲ, ಜಸ್ಟ್ ವೆಜ್ ತಿಂತಿದ್ದೀವಿ ಅಷ್ಟೇ, ಯಾಕೆಂದರೆ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ಈಗ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ವೆಜ್ಜು. ನಾನ್ ವೆಜ್ಜಲ್ಲಿ ತುಂಬ ಆಪ್ಷನ್ ಇದೆ. ಸೊ ವೆಜ್ಜಲ್ಲಿ ಕಡಿಮೆನೇ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇದು ರೆಸ್ಟೋರೆಂಟ್. ಸೊ ಇಲ್ಲಿ ಲಂಚ್ ಎಲ್ಲ ಆಯಿತು. ಲಂಚ್ ಎಲ್ಲ ಆದಮೇಲೆ ಇವಾಗ ವಾಕ್ ಮಾಡ್ಕೊಂಡು ವಿಲೇಜ್ ಹತ್ರ ಹೋಗ್ತಾ ಇದ್ವಿ. ನಾನ್ ವೆಜಿಟೇರಿಯನ್ಸ್ ಕಡೆ ಚೆನ್ನಾಗಿತ್ತು, ಎಷ್ಟೊಂದು ಆಪ್ಷನ್ಸ್ ಇತ್ತು. ವೆಜ್ ಕಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ದಾಲ್ ಮಾಡಿದ್ರು, ದಾಲ್ ಫುಲ್ ಸಪ್ಪೆ ಆಗಿತ್ತು, ಚೆನ್ನಾಗಿರಲಿಲ್ಲ. ಉಪ್ಪು ಹಾಕಿಲ್ಲ ಮತ್ಕೊಂಡ್ಬಿಟ್ಟಿದ್ರು. ಸೊ ಇನ್ನೇನು ಮಾಡೋದು, ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೋಗ್ತಾ ಇದೀವಿ ಕೇವ್ ಒಳಗಡೆ. ಕೇವ್ ಒಳಗಡೆ ವಾಕ್ ಇದೆ ಇವಾಗ. ಸೊ ಒಂದು 100 ಮೀಟರ್ಸ್. ಸೊ ಇದೇ ಕೇವ್ ಒಳಗಡೆ ಹೋಗ್ಬೇಕು ಇವಾಗ. ನೆಲ ಸ್ವಲ್ಪ ಚುಚ್ಚುತ್ತೆ, ಬಟ್ ಓಕೆ, ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ, ಸ್ಲಿಪ್ಪರಿ ಇಲ್ಲಿ. ಈ ಕೇವ್ ಒಳಗಡೆ ಹೋಗೋದೇನು ಅಷ್ಟು ಸುಲಭ ಆಗಿರಲಿಲ್ಲ, ಯಾಕೆಂದರೆ ಚಪ್ಪಲ್ ಹಾಕೊಂಡು ಹೋಗೋ ಆಗಿರಲಿಲ್ಲ. ಮಳೆ ಬಂದು ತುಂಬ ಸ್ಲಿಪ್ಪರಿ ಇತ್ತು, ಅದಕ್ಕೆ ಹಾಗೆ ಬರೀ ಕಾಲಲ್ಲಿ ಹೋಗಬೇಕಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್ ಆಗಿತ್ತು ಅಂತ ಹೇಳ್ಬೋದು. ನಾವು ವಿಯೆಟ್ನಾಮಲ್ಲಿ ಕೂಡ ಹೋಗಿದ್ವಿ ಕೇವ್ ಒಳಗಡೆ, ಬಟ್ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ವಿಯೆಟ್ನಾಮಲ್ಲಿ ಏನು ಹೋಗಿದ್ವಿ, ಅದಕ್ಕೆ ಲೈಟ್ಸ್ ಎಲ್ಲ ಇತ್ತು, ಸೊ ಆರಾಮಾಗಿ ವಾಕ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಈ ಕೇವ್ ಒಳಗಡೆ ತುಂಬ ಕಷ್ಟ ಆಯಿತು ವಾಕ್ ಮಾಡೋದಕ್ಕೆ. ಲೈಟ್ಸ್ ಕೂಡ ಇರಲಿಲ್ಲ. ನಮ್ಮ ಮೊಬೈಲ್ ಲೈಟ್ ಏನಿದೆ ಅದನ್ನು ಹಾಕ್ಕೊಂಡು ಹೋಗ್ಬೋದಿತ್ತು. ಬಟ್ ನನಗೆ ಜನ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಬಟ್ ಬೇರೆ ಮಕ್ಕಳು ಇದ್ದರು, ಅದರಿಂದ ಸ್ವಲ್ಪ ಓಕೆ ಧೈರ್ಯವಾಗಿದ್ದೆ. ಮತ್ತು ನಮ್ಮ ಜೊತೆ ಅವರು ಬಂದಿದ್ರಲ್ಲ, ಅವರು ಕೂಡ ಇದ್ದರು. ಸೊ ಆರಾಮಾಗಿ ಲೈಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂಥರ ಎಕ್ಸ್ಪೀರಿಯನ್ಸ್ ಮಾತ್ರ ಜಿಯನ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಳಿಗೂ ಒಂದೊಂದ್ಸರಿ ಈ ಥರ ಮಾಡಿಸೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಈ ಥರ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಹೇಗೆ ಜಂಪ್ಸ್ ಎಲ್ಲ ಹೇಗೆ ಇದು ಮಾಡ್ತಾರೆ, ಅದು ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಎಕ್ಸ್ಪ್ಲೈನ್ ಮಾಡಿದ್ರು ಅವರು, ಗೈಡ್ ಬಂದಿದ್ರಲ್ಲ ಅವರು. ಇದು ನೀವೇನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದರೆ ನೀವು ಬುಕ್ ಮಾಡಿಕೊಂಡು ಒಂದು ಪ್ಯಾಕೇಜ್ ಬುಕ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದೆಲ್ಲ ಅವರು ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲ ನಾವೇ ಎಕ್ಸ್ಪ್ಲೋರ್ ಮಾಡ್ಬೋದು, ಬಟ್ ಈ ಥರ ಇದೆಲ್ಲ ಒಂದು ಪ್ಯಾಕೇಜಲ್ಲಿ ಬುಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಒಳಗೆ ಮನಸ್ಸಲ್ಲಿ ಸ್ವಲ್ಪ ಭಯ ಇತ್ತು, ನೋಡ್ಬೋದು ಎಷ್ಟು ಜಾರತ್ತೆ ಅಲ್ಲಿ ಅಂತ. ಬಟ್ ಆದ್ರೂ ಓಕೆ ಮಾಡೋಣ ಅಂದ್ಬಿಟ್ಟು ಜಿಯನ್ ಮಾತ್ರ ತುಂಬ ಹುಷಾರಾಗಿ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿಂದ ಇಲ್ಲಿ ಮೇಲೆ ಬಂದು ನೋಡಿದ್ರೆ ವ್ಯೂ ಮಾತ್ರ ಆಸಮ್ ಆಗಿತ್ತು. ಒಂಥರ ವಾಟರ್ ಗ್ರೀನ್ ಬ್ಲೂ ಮಿಕ್ಸ್ ವಾಟರು ಮತ್ತು ಫುಲ್ ಗ್ರೀನು ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಎಲ್ಲ ಆದಮೇಲೆ ಹೊರಟ್ವಿ. ಸೊ ಈ ಥರ ಬೋಟಲ್ಲಿ ನಿಲ್ಲಿಸ್ತಾರೆ, ವಾಟರ್ ಒಳಗಡೆ ವಾಕ್ ಮಾಡ್ಕೊಂಡು ಹೋಗಬೇಕು.
ಸೊ ಎಲ್ಲ ಐಲ್ಯಾಂಡ್ಸ್ ನೋಡಾದ್ಮೇಲೆ ಕೊನೆಗೆ ನಿಮ್ಮನ್ನು ಕರ್ಕೊಂಡ್ಬರ್ತಾರೆ ಈ ಥರ ಒಂದು ಬೀಚಲ್ಲಿ ನೀವು ಬೇಕಾದ್ರೆ ಸ್ವಿಮ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಸೊ ನಾವು ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡಿದ್ದಿತ್ತು, ಇದರಲ್ಲಿ ರಿಲ್ಯಾಕ್ಸ್ ಮಾಡಿದ್ವಿ. ಜಿಯನ್ ಕೂಡ ಬಂದ, ಜಿಯನ್ ನಾನು ಪುಷ್ ಮಾಡ್ತೀನಿ ಈ ಥರದ್ದೆಲ್ಲ ಮಾಡ್ತಾ ಇದ್ದ. ಆಮೇಲೆ 3 ಜನ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಇಲ್ಲಿ. ಆಮೇಲೆ ಸ್ವಲ್ಪ ಹೊತ್ತು ಜಿಯನ್ ಬೀಚಲ್ಲಿ ಆಡಬೇಕು ಅಂತ ಹೋದ, ನಾನು ಅಲ್ಲೇ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಚಂದು ಮತ್ತು ಜಿಯನ್ ಬೀಚ್ಗೆ ಹೋಗಿದ್ರು. They are already inside water. Why will you give them water? ಸೊ ಫ್ರೆಂಡ್ಸ್, ಏನು ಗೊತ್ತಾ, ಫುಕೆಟ್ ಬ್ಲಾಗ್ ಎಂಡ್ ಮಾಡಬೇಕು ನಾನು. ಸೊ ತುಂಬ ಸರಿ ಇದೇ ನೈಟ್ ಡ್ರೆಸ್ ನೋಡಿದ್ರೆ ಏನೋ ಅನ್ಕೋಬೇಡಿ, ಯಾಕೆಂದರೆ ನಾನು ತಂದಿರೋದೇ 2 ನೈಟ್ ಡ್ರೆಸ್ಸು, ಅದನ್ನೇ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಫುಕೆಟಿಂದ ಹೋಗ್ಬೇಕು. ಇವಾಗ ಹೋಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಥೈಲ್ಯಾಂಡ್ ಬಂದಾಗಿಂದ ಚಿಯಾಂಗ್ ಮಾಯ್ ಆಗಿರ್ಬೋದು, ಪಟಾಯಲ್ ಆಗಿರ್ಬೋದು, ಈ ಥರ ಪ್ರಾಬ್ಲಮ್ಸ್ ಎಲ್ಲೂ ನಾವು ಫೇಸ್ ಮಾಡಿರಲಿಲ್ಲ. ಸೊ ಬಟ್ ಇಲ್ಲಿ ಫೇಸ್ ಮಾಡಿದ್ವಿ. ಏನಂದರೆ ಇಂಡಿಯನ್ಸ್ ಅಂದರೆ ತುಂಬ ಕೆಟ್ಟದಾಗಿ ನೋಡ್ತಾರೆ ಇಲ್ಲಿ. ಸೊ ಫುಕೆಟಲ್ಲಿ ನೀವೊಂದು ಶಾಪಿಂಗ್ ಹೋಗ್ಬೋದು ಅಥವಾ ಬೇರೆ ಕಡೆ ಹೋಗ್ಬೋದು. ಕೆಲವೊಬ್ಬರು ಓಕೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲೇನು ಬೇರೆ ಪ್ರಾಬ್ಲಮ್ ಇಲ್ಲ. ಈಗ JW ಮ್ಯಾರಿಯಟ್ ಹೋಟೆಲಲ್ಲಿ ಇದ್ವಿ, ಅಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ಹೋದ ತಕ್ಷಣ ವಿಶ್ ಮಾಡಿ ಒಂದು ಕಾರ್ಡ್ ಕೂಡ ಇಟ್ಟಿದ್ರು. ಸೊ ನಾವು ಅವ್ರದ್ದು ಮೆಂಬರ್ ಅಂತ. ಸೊ ಅಲ್ಲಿಗೆ ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಬೇರೆ ಹೋಟೆಲ್ಸಲ್ಲಾಗಿರ್ಬೋದು, ಬೇರೆ ಕಡೆ ಒಂದಷ್ಟೊಂದು ಕಡೆ ತುಂಬ ಕೆಟ್ಟದಾಗಿ ನೋಡ್ಕೊತಾರೆ ಇಂಡಿಯನ್ಸ್ ಅಂದರೆ. ಮತ್ತು ತುಂಬ ಏನಂದರೆ ಎಲ್ಲ ತುಂಬ ಜಾಸ್ತಿ ದುಡ್ಡು ನಿಮ್ಮ ಹತ್ರ ಕೀಳಕ್ಕೆ ಟ್ರೈ ಮಾಡೋದು, ಬೇರೆ ಬೇರೆ ಶೋಗಳಿಗಾಗಿರ್ಬೋದು, ಈ ಥರದಕ್ಕೆಲ್ಲ ನನಗೆ ಎಷ್ಟೊಂದು ಸರಿ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಅಂತ ಅನ್ನಿಸ್ತು. ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ ಎಷ್ಟೊಂದು ಕಡೆ. ಇದನ್ನು ಶೇರ್ ಮಾಡಬೇಕಂತ ನನಗಿತ್ತು. ಯಾಕೆಂದರೆ ಸುಮ್ಮನೆ ಎಷ್ಟೊಂದು ಕಡೆ ಇವಾಗ ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ, ಕೆಲವೊಂದು ಕಡೆ ಜನಕ್ಕೆ ಚಾರ್ಜ್ ಮಾಡ್ತಾರೆ, ಕೆಲವೊಂದು ಕಡೆ ಜನಕ್ಕೆ ಚಾರ್ಜ್ ಮಾಡಲ್ಲ. ಅದು ಓಕೆ. ಬಟ್ ಕೆಲವೊಂದು ಕಡೆ ಮಾಡಬಾರ್ದಿರೋ ಕಡೆನೂ ಕೂಡ ಚಾರ್ಜ್ ಮಾಡೋದು. ಮತ್ತು ಕೆಲವೊಂದು ಕಡೆ ನೀವೆಲ್ಲರೂ ಶಾಪಿಂಗ್ ಹೋದರೆ ಓಕೆ ಇಂಡಿಯನ್ಸಾ ನೀವು ಶಾಪ್ ಮಾಡಲ್ಲ, ನೀವು ಜಸ್ಟ್ ಸುಮ್ಮನೆ ಬರ್ತೀರಾ ಅಂತ ಹೇಳೋದು. ಆ ಥರ ಎಲ್ಲ ನಾನು ತುಂಬ ನೋಡಿದೆ ಇಲ್ಲಿ ಫುಕೆಟಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಚಂದ ಬಂದಿದ್ದಾಗ ಈ ಥರ ಏನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಚೆನ್ನಾಗಿ ಅನ್ನಿಸ್ತಿತ್ತು ಇಬ್ರಿಗೂ ಫುಕೆಟ್ ನಮಗೆ. ಅದಕ್ಕೆ ಇನ್ನೊಂದ್ಸರಿ ಫುಕೆಟ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಾಂದರೆ ನಮಗೆ ಅದು ಬೀಚು, ಯಾಕೆಂದರೆ ಆಲ್ರೆಡಿ ಒಂದು ಕಡೆ ಹೋಗೋದು ಬೀಚ್ ಸೈಡ್ ಅಂತ ಇದ್ದಿದ್ದು, ಪಟಾಯ ಅಥವಾ ಫುಕೆಟು. ಸೊ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ, ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಹೋಗಿದ್ದು. ಬಟ್ ನಮಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಫಸ್ಟ್ ಟೈಮ್ ಈ ಥರ ನಾವು ಎಷ್ಟೊಂದು ಕಡೆ ಟ್ರಾವೆಲ್ ಮಾಡಿದ್ದೀವಿ, ಫಸ್ಟ್ ಟೈಮ್ ಈ ಥರ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇಂಡಿಯನ್ಸ್ ಅಂದರೆ ತುಂಬ ಏನಂದರೆ ಆ ಥರ ಏನೋ ಬೇಕಾಬಿಟ್ಟು ಥರ ನೋಡ್ಕೊಳ್ಳೋದು, ನೀವು ಆ ಥರದ್ದೆಲ್ಲ ಆಗುತ್ತೆ. ಸೊ ನೀವು ಯಾರಾದರೂ ಫುಕೆಟಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ಅಂದರೆ ರೇಸಿಸಮ್ಮು ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಅಂದರೆ ಒಂದು ಕಡೆ ಆಗಿದ್ರೆ ನಾನು ಒಂದೊಂದ್ಸರಿ ಒಂದೊಂದು ಕಡೆ ಆಗುತ್ತೆ, ಅದು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ನೋಡಿರ್ಬೋದು ನನ್ನ ಬ್ಲಾಗ್ಸಲ್ಲಿ ಅಷ್ಟು ನೆಗೆಟಿವ್ ಹೇಳೋಕ್ಕೆ ಹೋಗಲ್ಲ. ಬಟ್ ತುಂಬ ಕಡೆ ಆಯಿತು, ಅದರಿಂದ ಇದನ್ನು ನಾನು ಹೇಳಬೇಕಾಯಿತು ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಾದರೂ ಬಂದ್ವಿ ಅಂತ ಅನಿಸ್ಬಿಡ್ತು ನನಗೆ ನಿಜ ಒಂದ್ಸರಿ. ಯಾಕಾದರೂ ಬಂದ್ವಪ್ಪ, ಸುಮ್ಮನೆ ನಮ್ಮದು ದುಡ್ಡೆಲ್ಲ ಜಾಸ್ತಿ ತೊಗೊಂಡ್ರು, ಎಲ್ಲ ಕಡೆ ತುಂಬ ದುಡ್ಡು ವೇಸ್ಟ್ ಆಯಿತು. ಆಮೇಲೆ ಈ ಥರ ತುಂಬ ಕೆಟ್ಟದಾಗಿ ನಡ್ಸ್ಕೊತಾರೆ ಇಂಡಿಯನ್ಸ್ ಅಂದರೆ ಅಂತ ಗೊತ್ತಾದಾಗ ಸ್ವಲ್ಪ ಒಂಥರ ಬೇಜಾರಾಯಿತು. ಮತ್ತೆ ಬರಬಾರ್ದು ಇಲ್ಲಿಗೆ ಅಂತ ಕೂಡ ಅನಿಸ್ತು. ನಾನು ಎಲ್ಲರೂ ವಾಪಸ್ ಹೋಗಬಾರ್ದು ಅಂದರೆ ಕೆಲವೊಂದು ಕಡೆ ಇರುತ್ತೆ ನನಗೆ, ಎಲ್ಲರೂ ಹೋದಾಗ ನನಗೆ ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ನಾನು ಮತ್ತೆ ಹೋಗೋದಕ್ಕೆ ಇಷ್ಟಪಡಲ್ಲ. ಸೊ ಅಲ್ಲಿಗೆ ಹೋಗಬಾರ್ದು ಅಂತ ನನಗೆ ಅನ್ನಿಸ್ತು ಮತ್ತೆ.
ಸೊ ಯಾಕಾದರೂ ಬಂದ್ವಿ ಅಂತ ಅನಿಸ್ತು. ಬಟ್ ಬೇರೆ ಕಡೆ ನನಗೆ ಚಿಯಾಂಗ್ ಮೈ ಆಗ್ಬೋದು, ಪಟಾಯ ಆಗ್ಬೋದು, ಬೇರೆ ಕಡೆ ಎಲ್ಲೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಚಿಯಾಂಗ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ಪಟಾಯಲ್ಲೂ ಕೂಡ ಓಕೆನೇ, ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಫುಕೆಟಲ್ಲೂ ಅರ್ಧ ಜನ 50 ಇಲ್ಲ 60 ಜಾಸ್ತಿ ಮಾಡ್ತಾರೆ ಆ ಥರ ಎಲ್ಲ. 140 ಓಕೆ, ಏನೂ ಬೇರೆ ಇಲ್ಲ. ಸೊ ಈ ಥರ. ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.